ಓಂ ಏತದ್ ಬ್ರಹ್ಮ ಏತತ್ ಸತ್ಯಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಚತ್ವಾರಃ ಪುರುಷಾ ಇತಿ ಬಾಧ್ವಃ ಶರೀರಪುರುಷಃ ಛಂದಃಪುರುಷಃ ವೇದಪುರುಷೋ ಮಹಾಪುರುಷ ಇತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1100ನೇ ಭಾಗ ಇದು. ಅನುಶಾಸನ ಪರ್ವದ 33ನೇ ಭಾಗ. ಇವತ್ತು ನಾವು ಗರುಡನ ಮಹಿಮೆಯುಳ್ಳಂತಹ ಒಂದು ಭಾಗವನ್ನ ನೋಡಲಿಕ್ಕೆ ಉದ್ಯುಕ್ತರಾಗಿದ್ದೀವಿ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 21ನೇ ಅಧ್ಯಾಯ ಇದೆ. ವೈಷ್ಣವ ಪಾಠದಲ್ಲಿ 38ನೇ ಅಧ್ಯಾಯ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಪ್ರಾಯ ಈ ಭಾಗ ಕಂಡು ಬರೋದಿಲ್ಲ. ಉತ್ತರ ಭಾರತದ ಗೀತಾಪ್ರಶ್ನ ಪಾಠದಲ್ಲಂತೂ ಇದು ಇಲ್ಲವೇ ಇಲ್ಲ ಅಂತ ಕಾಣಿಸ್ತದೆ. ಗರುಡನ ಮಹಿಮೆಯನ್ನು ಒಳಗೊಂಡಂತಹ 1-2-3 ಅಧ್ಯಾಯಗಳ ಒಂದು ಭಾಗ ಇದು. ಏವಂ ಭಗವತಃ ಕೃಷ್ಣಾತ್ ಶ್ರುತ್ವಾ ಸರ್ವಂ ಯುಧಿಷ್ಠಿರಃ ಶರತಲ್ಪಗತಂ ಭೀಷ್ಮಂ ಭೂಯಃ ಪಪ್ರಚ್ಛ ಭೂಪತೆ. ಇದು ವೈಷ್ಣವ ಪಾಠದಲ್ಲಿರುವಂತಹ ಶ್ಲೋಕವನ್ನು ಓದಿದೆ ನಾನೀಗ. ವೈಷ್ಣವ ಪಾಠದಲ್ಲಿ ಈ ಶ್ಲೋಕ ಕಂಡು ಬರುತ್ತದೆ ಹೊರತು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಶ್ಲೋಕ ಕಾಣಿಸುವುದಿಲ್ಲ. ಕೃಷ್ಣನ ಮುಖದಿಂದ ಶಿವನ ಮಹಿಮೆಯನ್ನೆಲ್ಲ ಯುಧಿಷ್ಠಿರ ಕೇಳಿದ. ಶರತಲ್ಪದಲ್ಲಿದ್ದಂತಹ ಭೀಷ್ಮರನ್ನ ಮತ್ತೆ ಈ ಮುಂದಿನಂತೆ ಪ್ರಶ್ನಿಸಿದ. ಅನೇಕ ಜನ ಬ್ರಾಹ್ಮಣರಾದವರು ಅಗ್ನಿಹೋತ್ರ ಮೊದಲಾದವುಗಳನ್ನು ಮಾಡ್ತಾರೆ. ಕೆಲವರು ಅಗ್ನಿಯನ್ನ ಪರಿತ್ಯಜಿಸಿ ಕೇವಲ ಬ್ರಹ್ಮನನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಆತ್ಮನೇ ಅಗ್ನಿನ್ ಸಮಾಧಾಯ, ತಮ್ಮಲ್ಲಿಯೇ ಅಗ್ನಿಯನ್ನ ಅವರು ಆರೋಪಿತ ಮಾಡಿಕೊಂಡಿರ್ತಾರೆ. ತೇಷಾಂ ಗತಿರ್ ಮಹಾಪ್ರಾಜ್ಞ ಕೀದೃಶಿ ಕಿಂಪರಾಶ್ಚತೆ. ಇವರೆಲ್ಲರೂ ಕೂಡ ಎಂಥ ಪರಮಾತ್ಮನನ್ನು ಪಡೀತಾರೆ ಅದನ್ನು ಹೇಳು. ಅತ್ರ ಚ ಭೀಷ್ಮಃ ಏವಂ ಕಥಾಮೇಕಾಂ ವರ್ತಯಾಮಾಸ. ಇತಿಹಾಸಂ ಪುರಾತನಂ ವೈಕುಂಠಸ್ಯ ಭಗವತಃ ಸುಪರ್ಣಸ್ಯ ಗರುಡಸ್ಯ ಚ ಸಂವಾದಮೇಕಂ ಭೀಷ್ಮಃ ಯುಧಿಷ್ಠಿರಾಯ ಪೃಚ್ಛತೆ ವರ್ತಯಾಮಾಸ. ಹಿಂದೆ ಈ ದೇವತೆಗಳು ಮತ್ತು ದೈತ್ಯರ ನಡುವೆ ಯುದ್ಧ ಆದಂತಹ ಪ್ರಸಂಗ. ಒಂದು 60,000 ವರ್ಷದ ಯುದ್ಧ ಆಯ್ತಂತೆ. ದೈತ್ಯರು ಈ ದೇವತೆಗಳನ್ನ ಸದೆ ಬಡಿದ್ರು. ಅವರೆಲ್ಲ ಚತುರ್ಮುಖ ಬ್ರಹ್ಮನನ್ನ ಶರಣ ಹೋದ್ರು. ಮುಂದೆ ಪರಮಾತ್ಮನನ್ನು ಶರಣ ಹೋದ್ರು. ಚತುರ್ಮುಖ ಈ ದೇವತೆಗಳನ್ನು ಕರ್ಕೊಂಡು ಹೋಗಿ ಅನಾಮಯನಾದಂತಹ ನಾರಾಯಣನನ್ನ ಸ್ತುತಿಸಿದ. ಭಕ್ತವತ್ಸಲನೆ, ಪದ್ಮಾಕ್ಷನೆ, ಪಾಪಹರನಾದಂತಹ ಪರಮೇಶ್ವರನೇ, ಅವಿಕಾರನಾದಂತಹ ಪರಮಾತ್ಮನೇ, ನಾರಾಯಣನೇ ನೀನು ನಮಸ್ಕಾರ. ಸರ್ವ ಲೋಕಗಳಿಗೂ ನೀನು ಆದಿಯಾಗಿದ್ದೆ. ದೇವತೆಗಳಿಗೂ ನೀನು ದೇವನಾಗಿದ್ದೆ. ತ್ರಾಯಸ್ವ ದೇವತಾವೀರ ದಾನವಾದ್ಯೈಹಿ ಸುಪೀಡಿತಾಹ. ಈ ದಾನವರಿಂದ ಪೀಡಿತರಾದಂತಹ ಈ ದೇವತೆಗಳೇನಿದ್ದಾರೆ ಇವರನ್ನ ನೀನೀಗ ಕಾಪಾಡಬೇಕಾಗಿದೆ. ಲೋಕಪಾಲರು, ಋಷಿಗಳು, ವೇದಗಳು, ವೇದಾಂಗಗಳು ಇವೆಲ್ಲವನ್ನು ನೀನು ಈಗ ರಕ್ಷಿಸಬೇಕು. ಪವಿತ್ರಗಳಲ್ಲಿ ನೀನು ಪವಿತ್ರ, ಮಂಗಲಗಳಲ್ಲಿ ನೀನು ಮಂಗಲನಾಗಿದ್ದೆ. ಹೀಗೆ ಚತುರ್ಮುಖ ಬ್ರಹ್ಮನ ನೇತೃತ್ವದಲ್ಲಿ ಎಲ್ಲ ದೇವತೆಗಳು ಕೂಡ ಪರಮಾತ್ಮನನ್ನ ಸ್ತುತಿಸಿದರು. ಆಗ ಅಂತರಿಕ್ಷದಲ್ಲಿ
ಮೇಘದಂತೆ ಗಂಭೀರವಾದಂತಹ ಒಂದು ಮಾತು ಕೇಳಿ ಬಂತು. ನನ್ನ ಜೊತೆಗೂಡಿಯೇ ನೀವೆಲ್ಲರೂ ಕೂಡ ಯುದ್ಧದಲ್ಲಿ ಆ ದೈತ್ಯರನ್ನು ಗೆಲ್ಲುವವರಿದ್ದೀರಿ. ಮುಂದೆ ಶಾರ್ಂಗ, ಚಕ್ರ, ಗದೆ ಇದನ್ನೆಲ್ಲವನ್ನು ಧರಿಸಿದಂತಹ ಪರಮಾತ್ಮ ಅವರ ಎದುರಿಗೆ ಪ್ರತ್ಯಕ್ಷನಾದ. ಸುಪರ್ಣ ಪೃಷ್ಠಮಾಸ್ಥಾಯ, ಗರುಡನ ಹೆಗಲನ್ನೇರಿ ಯುದ್ಧ ಮಾಡಿದ. ಸ ವಿಜಿತ್ಯ ಅಸುರಾನ್ ಸರ್ವಾನ್, ಎಲ್ಲ ದೈತ್ಯರನ್ನು ಕೂಡ ಅವನು ಕೊಂದು ಹಾಕಿದ. ತತ್ರೈವ ಅಂತರಧೀಯತ, ದೇವತೆಗಳು ನೋಡ್ತಿದ್ದಂತೆ ಅವನು ಅದೃಶ್ಯನಾಗಿಬಿಟ್ಟ. ವಿಸ್ಮಯೋತ್ಫುಲ್ಲ ನಯನಾಹ, ದೇವತೆಗಳಿಗೆಲ್ಲ ಬಹಳ ಆಶ್ಚರ್ಯ ಆಯಿತು. ಚತುರ್ಮುಖನನ್ನ ಈ ತರ ಕೇಳಿದ್ರಂತೆ, ಬ್ರಹ್ಮಾಂಡಮಿದಂ ಅಬ್ರುವನ್ ಇದಂ ಅತ್ಯದ್ಭುತಂ ವೃತ್ತಂ ತನ್ನ ಶಂಸಿತುಮರ್ಹಸಿ. ನಮ್ಮನ್ನ ಈ ಸಂಗ್ರಾಮದಲ್ಲಿ ಕಾಪಾಡಿದವನು ಯಾರು? ಕುತೋಸು ಕಶ್ಚ ತತ್ವತಃ, ಅವನು ಬಂದಿದ್ದೆಲ್ಲಿಂದ ಮತ್ತು ಅವನ ಸ್ವರೂಪ ಎಂಥದ್ದು, ಇದನ್ನೆಲ್ಲ ನಮಗೆ ವಿವರಿಸಿ ಹೇಳ್ರಿ ಅಂತ ಚತುರ್ಮುಖ ಬ್ರಹ್ಮರನ್ನ ಈ ದೇವತೆಗಳೆಲ್ಲ ಕೇಳಿದರು. ಇವನು ಯಾರು ಅಂತ ಕೇಳುವ ಪ್ರಶ್ನೆ ಏನಿದೆಯಲ್ಲ, ಪರಮಾತ್ಮನೇ ಬಂದವನು ಅಂತ ಅವರಿಗೆ ಗೊತ್ತಿದೆ. ಆದರೂ ಯಾರು ಅಂತ ಕೇಳುವುದೇನಿದೆ ವಿಶೇಷ ಜಿಜ್ಞಾಸೆಯ ದೃಷ್ಟಿಯಿಂದ, ಪರಮಾತ್ಮನ ವಿಶೇಷ ಮಹಿಮೆಗಳನ್ನು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹೀಗೆ ಕೇಳಿರ್ತಾರಷ್ಟೆ. ಗೀತಾದಲ್ಲಿ ವಿಶ್ವರೂಪವನ್ನೆಲ್ಲ ನೋಡಿದ ಬಳಿಕ ಅರ್ಜುನ ಆಖ್ಯಾಹಿಮೇಕೋ ಭವಾನ್ ಉಗ್ರರೂಪೋ, ಅತ್ಯಂತ ಉಗ್ರ ರೂಪನಾದಂಥ ನೀನು ಯಾರು ಅನ್ನೋದನ್ನು ನನಗೆ ಹೇಳು ಅಂತ ಒಂದು ಮಾತು ಕೇಳ್ತಾನೆ. ನೀನು ವಿಶ್ವೇಶ್ವರನಾಗಿದ್ದೆ, ಜಾನೆ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ, ಹೃಷಿಕೇಶ ಇತ್ಯಾದಿ ಶಬ್ದಗಳಿಂದ ನೀನು ಈ ಜಗತ್ತಿಗೆ ತಂದೆಯಾಗಿದ್ದೆ, ತಾಯಿಯಾಗಿದ್ದೆ ಇತ್ಯಾದಿ ಶಬ್ದಗಳಿಂದ ಭಗವಂತನನ್ನು ಅವನು ಸ್ತುತಿಸಿರ್ತಾನೆ. ಹೀಗೆಲ್ಲ ಸ್ತುತಿಸಿಯೂ ಕೂಡ ಆಖ್ಯಾಹಿಮೇಕೋ ಭವಾನ್ ಉಗ್ರರೂಪ ಅಂತ ನೀನು ಯಾರು ಅಂತ ಹೇಳುವುದೇನಿದೆ, ಅವನ ಸ್ವರೂಪವೇ ಪೂರ್ಣವಾಗಿ ಗೊತ್ತಿಲ್ಲದ ಮಾತಲ್ಲ ಅದು, ಹೆಚ್ಚಿನ ಮಹಿಮೆಯನ್ನು ಕೇಳುವ ದೃಷ್ಟಿಯಿಂದ. ಹಾಗೆ ಇಲ್ಲೂ ಕೂಡ ದೇವತೆಗಳು ಆ ಪರಮಾತ್ಮನ ವಿಶೇಷ ಮಹಿಮೆಯನ್ನು ಕೇಳುತ್ತಿದ್ದಾರೆ. ಆಗ ಆ ಉವಾಚ ಪದ್ಮನಾಭಸ್ಯ ಪೂರ್ವರೂಪಂ ಪ್ರತಿಪ್ರಭೋ, ಬ್ರಹ್ಮ ಹೇಳಿದ, ಇವನನ್ನ ಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ಇಲ್ಲೊಂದು ಪ್ರಾಚೀನ ಇತಿಹಾಸ ಇದೆ. ಸುಪರ್ಣ ಅಂದ್ರೆ ಗರುಡ ಮತ್ತೆ ಋಷಿಗಳ ನಡುವೆ ನಡೆದಂಥ ಒಂದು ಸಂವಾದ ಇದು. ಅದರ ಬಗ್ಗೆ ಈಗ ನಿಮಗೆ ಹೇಳ್ತೇನೆ. ಹಿಮಾಲಯ ಪರ್ವತದ ತಪ್ಪಲು ಪ್ರದೇಶದಲ್ಲಿ ಅನೇಕ ಯಜ್ಞ ಮೊದಲಾದ ಕ್ರಿಯೆಗಳನ್ನ ಈ ದೇವತೆಗಳು ಋಷಿಗಳೆಲ್ಲ ಮಾಡಿದರು. ಅದೇ ಪ್ರಸಂಗದಲ್ಲಿ ಗದಾಭೃತ ವಾಹ, ಪರಮಾತ್ಮನ ವಾಹನವಾದಂಥ ಗರುಡ ಅಲ್ಲಿ ಬಂದಿಳಿದ. ಋಷಿಗಳು ಅವನನ್ನೆಲ್ಲ ಪೂಜಿಸಿ ಸ್ವಾಗತಿಸಿದರು. ತಸ್ಯ ನಾನ್ಯೋಸ್ತಿ ವಕ್ತೇಹ ತ್ವಾಮೃತೆಯ ಪನ್ನಗಾಶನ ತದ ಆಖ್ಯಾತುಂ ಇಹ ಇಚ್ಛಾಮಹ ಭವತಾ ಪ್ರಶ್ನೋತ್ತಮ. ನಮ್ಮ ಹೃದಯದಲ್ಲಿ ಒಂದು ದೊಡ್ಡ ಕುತೂಹಲ ಇದೆ, ದೊಡ್ಡ ಪ್ರಶ್ನವಿದೆ. ಅದನ್ನ ನೀನಲ್ಲದೆ ಬೇರೆ ಯಾರು ಕೂಡ ವ್ಯಾಖ್ಯಾನಿಸಲಾರರು ಅಂತ ಅವನು ಬೆಳಿಗ್ಗೆ ಬಂದು ಕೇಳಿದರು. ಇವನು ಹೇಳಿದ, ನಾನು ಧನ್ಯನಾಗಿದ್ದೀನಿ, ನೀವನ್ನೆಲ್ಲ ಸೇರಿ ನನಗೆ ಅನುಗ್ರಹ ಮಾಡಿದಂತಾಯ್ತು. ನಾನು ನಿಮಗೇನು ಹೇಳಬೇಕಾಗಿದೆ? ಕಿಂ ಮಯಾ ಬ್ರೂತ ವಕ್ತವ್ಯಂ. ಆಗ ಆ ಋಷಿಗಳು ಕೇಳಲಿಕ್ಕೆ ತೊಡಗಿದರು. ಪ್ರಷ್ಟುಂ ಪ್ರಚಕ್ರಮುಸ್ತತ್ರ ವೈನತೇಯಂ ಮಹಾಬಲಂ ದೇವದೇವಂ ಮಹಾತ್ಮಾನಂ ನಾರಾಯಣ ಮನಾಮಯಂ ಭವಾನ್ ಉಪಾಸ್ತೆ ವರದಂ ಕುತೋಸೌ ಕಶ್ಯ ತತ್ವತಃ. ನೀನು ಈ ಪರಮಾತ್ಮನನ್ನ ಉಪಾಸನೆ ಮಾಡ್ತಿರ್ತೀಯಲ್ಲ, ಅವನು ಯಾರು? ಅವನ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಹೇಳು. ಹೀಗೆ ಆ ಋಷಿಗಳೆಲ್ಲ ಕೇಳಿದಾಗ ಇವನು ಗರುಡ ಅವರಿಗೆ ಉತ್ತರಿಸಲಿಕ್ಕೆ ತೊಡಗಿದ. ಆ ದೇವತೆಗಳು ಕೇಳಿದ ಪ್ರಶ್ನೆಯಲ್ಲಿ ದೇವೋಯಂ ಕ್ವ ಕೃತಾಲಯ, ಅವನು ಇದ್ದಾನೆ ಇಲ್ಲಿ,
ನಮ್ಮೆಲ್ಲರ ಮನಸ್ಸುಗಳನ್ನ ಕಣ್ಣುಗಳನ್ನ ಅವನು ತನ್ನ ಕಾಂತಿಯಿಂದ ಅಪಹರಿಸಿದ್ದಾನೆ. ಪೃಥ್ವಿ, ವಾಯು, ಆಕಾಶ, ಅಗ್ನಿ, ಜಲ ಇವೆಲ್ಲವೂ ಕೂಡ ಅವನ ಸನ್ನಿಧಿಗೆ ಪಾತ್ರವಾಗಿವೆ. ಇದ್ರ ಬಗ್ಗೆ, ಅಂಥ ಪರಮಾತ್ಮನ ಬಗ್ಗೆ ನೀನು ಹೇಳಬೇಕು ಅಂತ ಅವ್ರು ಕೇಳ್ಕೊಂಡಿದ್ರು. ಏತಮೇವ ಪರಂ ಪ್ರಶ್ನಂ ಕೌತೂಹಲ ಸಮಾನ್ವಿತಾಃ ಏವಂ ಭವಂತಂ ಪೃಚ್ಛಾಮಃ ತನ್ನಃ ಶಂಸಿತು ಅರ್ಹಸಿ. ಅದಕ್ಕೆ ಆ ಗರುಡ ಈ ಮುಂದಿನಂತೆ ಅವ್ರಿಗೆ ಹೇಳಿದಂತೆ, ಸ್ಥೂಲತೋ ಯಸ್ತು ಭಗವಾನ್ ತೇನೈವಂ ಸ್ವೇನ ಹೇತುನಾ ತ್ರೈಲೋಕ್ಯಸ್ಯ ತು ರಕ್ಷಾರ್ಥಂ ದೃಶ್ಯತೆ ರೂಪಮಾಸ್ಥಿತಃ. ಮೂರು ಲೋಕದ ರಕ್ಷಣೆಗೆ ಕಾರಣವಾಗುವಂತೆ ನಮಗೆಲ್ಲರಿಗೂ ಕೂಡ ದೃಗ್ಗೋಚರ ಆಗುವಂತಹ ಒಂದು ರೂಪವನ್ನು ತಾಳಿ ಅವನು ಕಾಣಿಸ್ಕೋತಾನೆ. ಹಿಂದೆ ಅವನ ರೂಪವನ್ನು ನಾನು ನೋಡಿದ್ದೇನೆ. ದೇವೇ ಶ್ರೀವತ್ಸ ನಿಲಯೇ, ಶ್ರೀವತ್ಸ ಲಾಂಛನವನ್ನು ತನ್ನ ಎದೆಯಲ್ಲಿ ಅವನು ಧರಿಸಿದ್ದಾನೆ. ಪೂರ್ಣವಾಗಿ ಅವನನ್ನು ತಿಳ್ಕೊಳ್ಳಿಕ್ಕೆ ನನಗಾಗಲಿ ನಿಮಗಾಗಲಿ ಸಾಧ್ಯ ಆಗೋದಿಲ್ಲ. ನನಗವನು ತನ್ನ ಬಗ್ಗೆ ಏನು ಹೇಳಿದ್ದಾನೆ ಅಂತ ಅನ್ನೋದನ್ನು ನಿಮಗೆ ಹೇಳ್ತೇನೆ, ಅದನ್ನು ಕೇಳಿ. ಹಿಂದೆ ನಾನು ಅಮೃತವನ್ನ ತಂದು ನನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆಗ ನನ್ನ ಪರಾಕ್ರಮವನ್ನ, ದೇವತೆಗಳ ಸೈನ್ಯವನ್ನ, ಆ ಅಮೃತದ ರಕ್ಷಣೆಗಾಗಿದ್ದಂತಹ ವ್ಯವಸ್ಥೆಯನ್ನೆಲ್ಲ ಭಗ್ನ ಮಾಡಿದ ನನ್ನ ಪರಾಕ್ರಮವನ್ನು ನೋಡಿ ಒಂದು ಅಶರೀರಿಣಿ ವಾಕ್ ನನಗೆ ಹೀಗೆ ಹೇಳಿತು. ಪ್ರೀತೋಸ್ಮಿತೆಯ ವೈನತೆಯ, ಗರುಡನೆ ನಿನ್ನ ಅದ್ಭುತ ಕರ್ಮದಿಂದ ನಾನು ಪ್ರೀತನಾಗಿದ್ದೇನೆ. ನನ್ನ ಈ ಪ್ರೀತಿ ವ್ಯರ್ಥವಾಗದೇ ಇರಲಿ, ನಾನು ನಿನಗೆ ಏನು ಮಾಡಿಕೊಡ್ಬೇಕು ಅಂತ ಆ ವಾಣಿ ಕೇಳಿತು. ಆಗ ನಾನು ಅದನ್ನು ಕೇಳಿದೆ, ನೀನು ಯಾರು? ಜ್ಞಾತುಮಿಚ್ಛಾಮಿ ಕಸ್ತ್ವಂ ಹಿ. ನೀನು ಯಾರು ಅಂತ ನನಗೆ ಗೊತ್ತಾದ್ರೆ ಮುಂದೆ ನಿನ್ನಿಂದ ನಾನು ವರ ಪಡ್ಕೊಳ್ಬಹುದು. ಮತ್ತೆ ಮೋಡದಂತೆ ಗಂಭೀರವಾದ ಧ್ವನಿಯಿಂದ ಅವನು ಹೇಳಿದೆ, ಕಾಲೇ ತ್ವಂ ಮಾ ಅಭಿವೇತ್ಸ್ಯಸಿ. ಕಾಲಾನಂತರದಲ್ಲಿ ನೀನು ನನ್ನನ್ನು ಸರಿಯಾಗಿ ತಿಳ್ಕೋತಿ, ಈಗ ಆಗೋದಿಲ್ಲ. ನನಗೆ ನೀನು ವಾಹನವಾಗು. ನಿನ್ನ ಮಹಾಪರಾಕ್ರಮಕ್ಕೆ ಸದೃಶನಾದಂತಹ ವ್ಯಕ್ತಿ ಯಾರೂ ಇಲ್ಲ. ಪ್ರಯತಃ ಪ್ರಾಂಜಲಿ ಭೂತ್ವ ಪ್ರಣಮ್ಯ ಶಿರಸಾ ವಿಭುಂ ಏವಮೇತನ್ ಮಹಾಬಾಹೋ. ನೀನು ಯಾರು ಅಂತ ನಾನು ಆಮೇಲೆ ತಿಳ್ಕೊಳ್ತೇನೆ. ನಿನಗೆ ನಾನೀಗ ವಾಹನನಾಗ್ತೇನೆ. ನಾನು ನಿನ್ನ ಧ್ವಜವೂ ಕೂಡ ಆಗ್ತೀನಿ. ಧ್ವಜಸ್ತೇಹಂ ಭವಿಷ್ಯಾಮಿ ರಥಸ್ಥಸ್ಯ ನ ಸಂಶಯ. ಕೇವಲ ನಿನ್ನನ್ನ ಹೊತ್ಕೊಂಡು ನಾನು ತಿರುಗಾಡುವುದು ಮಾತ್ರ ಅಲ್ಲ, ನೀನು ರಥದಲ್ಲಿದ್ದಾಗ ನಿನ್ನ ರಥದ ಧ್ವಜದಲ್ಲಿಯೂ ಕೂಡ ನಾನಿರ್ತೇನೆ. ಹೀಗಾಗಿ ಭಗವಂತನಿಗೆ ಗರುಡ ಧ್ವಜ ಅಂತ ಹೆಸರು. ಒಂದು ಗರುಡನನ್ನ ಏರಿ ಹೋಗುವವನು, ಧ್ವಜಗತವು ಅಂತ ಧಾತು ಇದೆ. ಗರುಡನನ್ನು ಏರಿ ಸಂಚಾರ ಮಾಡುವವನು ಅಂತ ಒಂದರ್ಥ. ಇನ್ನೊಂದು, ಭಗವಂತ ರಥವನ್ನು ಏರಿ ಸಂಚಾರ ಮಾಡುವಾಗ ಅವನ ಧ್ವಜದಲ್ಲಿ, ಆ ರಥದ ಧ್ವಜದಲ್ಲಿ ಗರುಡ ಇರ್ತಾನೆ ಅಂತ ಇನ್ನೊಂದರ್ಥ. ಹೀಗೆ ಆ ಪರಮಾತ್ಮನ ಜೊತೆಗೆ ನಾನು ಒಪ್ಪಂದ ಮಾಡಿಕೊಂಡೆ. ಮುಂದೆ ನನ್ನ ತಂದೆ ಕಶ್ಯಪರ ಬಳಿಗೆ ಹೋಗಿ ನಡೆದುದನ್ನೆಲ್ಲ ಹೇಳಿದೆ. ಕಶ್ಯಪರು ಧ್ಯಾನಮೇವ ಅನ್ವಪದ್ಯತೆ, ಸಮಾಧ್ಯವಸ್ಥೆಯನ್ನು ತಾಳಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಧನ್ಯೋಸಿ ಅನುಗೃಹೀತಶ್ಚ, ನಿನಗೆ ಅತ್ಯಂತ ಗುಹ್ಯನಾದಂತಹ ಪರಮಾತ್ಮನ ಜೊತೆಗೆ ಇವತ್ತು ಸಂವಾದ ಆಗಿದೆ. ಅವನು ತನ್ನನ್ನು ತಾನು ನಿನಗೆ ತೋರಿಸಿಕೊಂಡು ನಿನಗೆ ವರ ಕೊಟ್ಟಿದ್ದಾನೆ. ಶ್ವೇತ ಪೀತಾರುಣ ನಿಭಃ ಕದ್ರು ಕಪಿಲ ಪಿಂಗಲಃ, ನಾನಾ ಥರದ ಬಣ್ಣಗಳುಳ್ಳವನು ಅಂತ ವಿಶಿಷ್ಟವಾದ ಸ್ವರೂಪ ಅವನದು. ಅವನು ತನ್ನನ್ನ ನಿನಗೆ ತೋರಿಸ್ಕೊಂಡಿದ್ದಾನೆ. ಗರುಡರು, ಈ ಕಶ್ಯಪರು ಗರುಡನಿಗೆ ಸಮಾಧಾನ ಹೇಳಿದರು. ಪರಮಾತ್ಮನನ್ನೇ ನೀನು ನೋಡಿ ಅನುಗ್ರಹೀತನಾಗಿದ್ದೆ ಅಂತ ಹೇಳಿ. ತೇನತ್ವಂ ಕೃತ ಸಂವಾದ ಸ್ವತಃ ಸರ್ವಹಿತೈಷಿಣ ವಿಶ್ವರೂಪೇಣ ದೇವೇನ ಪುರುಷೇಣ ಮಹಾತ್ಮನ ತಮೇವ ಆರಾಧಯ ಕ್ಷಿಪ್ರಂ ತಮ ಆರಾಧ್ಯನ ಸೀದಸಿ. ಆ ಪರಮಾತ್ಮನನ್ನೇ ಯಾವತ್ತೂ ಆರಾಧಿಸ್ತಾ ಇರೋ,
ಅವನನ್ನ ಆರಾಧನೆ ಮಾಡಿದರೆ ಮನುಷ್ಯ ಯಾವುದೇ ಸಾಧಕನು ಎಂದೂ ಯಾವ ದುಃಖಕ್ಕೂ ಒಳಗಾಗೋದಿಲ್ಲ. ಅನುನೀತೋ ಯಥಾನ್ಯಾಯಂ ಸ್ವಮೇವ ಭವನಂ ಗತಃ. ಹೀಗೆ ನನ್ನ ತಂದೆಯ ಜೊತೆಗೆ ನಾನು ಮಾತನಾಡಿ ಅಲ್ಲಿಂದ ಮುಂದೆ ಹೊರಟು ಹೋದೆ. ಈ ಹಂತದಲ್ಲಿ ವೈಷ್ಣವ ಪಾಠದಲ್ಲಿ ಅಧ್ಯಾಯ ಮುಗಿದು 39ನೇ ಅಧ್ಯಾಯ ಮುಂದೆ ಪ್ರಾರಂಭ ಕಾಣುತ್ತದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅದೇ ಅಧ್ಯಾಯ ಮುಂದುವರೆದಿದೆ. ಭಗವಂತನನ್ನ ಮನಸ್ಸಿನಲ್ಲಿ ನೆನೆತಾ ನಾನಲ್ಲಿಂದ ಮುಂದೆ ಹೋದೆ. ಭಗವಂತನನ್ನ ನೋಡಬೇಕು ಅನ್ನುವಂಥ ಒಂದು ಹಂಬಲ ನನ್ನ ಮನಸ್ಸಿನಲ್ಲಿತ್ತು. ರಮ್ಯಾಂ ವಿಶಾಲಾಂ ಬದರೀಂ, ಬದರಿ ವಿಶಾಲ ಅಂತ ಕರೆಸ್ಕೊಳ್ಳುವಂಥ ನಾರಾಯಣಾಶ್ರಮಕ್ಕೆ ನಾನು ಬಂದೆ. ಚತುರ್ದ್ವಿಗುಣ ಪೀನಾಂಗ ಶಂಖಚಕ್ರ ಗದಾಧರ ಪ್ರಾದುರ್ಬಭುವ ಪುರುಷ ಪೀತವಾಸ ಸನಾತನ ಮಧ್ಯಾಹ್ನಾಹರ ಅರ್ಕ ಪ್ರತೀಕಾಶ ತೇಜಸ ಭಾಷಯನ್ ದಿಶಃ. ಭಗವಂತ ದಷ್ಟಪುಷ್ಟವಾದಂತಹ ಅಂಗಾಂಗಗಳುಳ್ಳವನು. ಅವನ ಸರ್ವಾಂಗವೂ ಕೂಡ ಬಲಿಷ್ಠವಾದಂತಹ ಅಂಗಾಂಗಗಳಿಂದ ಕೂಡಿದ್ದು. ಶಂಖಚಕ್ರ ಗದಾಧರನಾದವನು, ಮಧ್ಯಾಹ್ನದ ಸೂರ್ಯನಂತೆ ತೊಳಗುತ್ತಾ ಇರುವಂಥವನು, ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿದಂಥವನು. ಮುಂದೆ ಆ ಭಾಗದಿಂದ ಅವನು ಉತ್ತರ ದಿಕ್ಕಿನ ಕಡೆಗೆ ಹೊರಟು ಹೋದ. ಪ್ರಾಗುದೀಚೀಂ ದಿಶಂ ದೇವ, ಉತ್ತರ ಮತ್ತೆ ಪೂರ್ವ ಅದರ ನಡುವಿನ ಈಶಾನ್ಯ ದಿಕ್ಕಿಗೆ ಅವನು ಪ್ರಯಾಣ ಮಾಡಿದ. ಅವನು ಹೋದ ದಿಕ್ಕನ್ನು ನಾನು ಕೂಡ ಹಿಂಬಾಲಿಸಿದೆ. ಯೋಜನಾನಾಂ ಸಹಸ್ರಾಣಿ ಷಷ್ಟಿಮಷ್ಟೌ ತಥಾ ಶತಂ, 168,000 ಯೋಜನ. ತಥಾ ಶತಸಹಸ್ರಂ ಚ ಶತಂ ದ್ವಿಗುಣಮೇವ ಚ, ಮತ್ತೊಂದು ಲಕ್ಷ ಹೆಚ್ಚು. ಶತಂ ದ್ವಿಗುಣಮೇವ ಚ 102 ಯೋಜನೆಗಳು. ಹೀಗೆ ದೀರ್ಘವಾದಂತಹ ಪ್ರಯಾಣ ನಾನು ಮಾಡಿದೆ. ಸಗತ್ವ ದೀರ್ಘಮಧ್ವಾನಂ ಅಪಶ್ಯಮಹಂ ಅದ್ಭುತಂ, ಅಲ್ಲೊಂದು ಬೆಂಕಿಯನ್ನು ನಾನು ನೋಡಿದೆ. ಆ ನಾರಾಯಣ ಆ ಬೆಂಕಿಯನ್ನು ಪ್ರವೇಶ ಮಾಡಿದ. ಗತ್ವಾಸ ದೀರ್ಘಮಧ್ವಾನಂ ಭಾಸ್ಕರೇಣ ಅವಭಾಸಿತಂ ಅಥ ದೃಷ್ಟಿ ಪ್ರತಿಹತ ಮಮ ತತ್ರ ಪ್ರಭುವಃ. ಭಗವಂತ ಎಲ್ಲಿ ಹೋದ ಅಂತ ಮುಂದಿನ ಸಂಗತಿಯನ್ನು ನಾನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟೆ. ಆದರೆ ನನ್ನ ದೃಷ್ಟಿಯೇ ಅಲ್ಲಿ ಪ್ರತಿಹತ ಆಗಿ ಹೋಯಿತು. ಮುಂದೆ ಏನು ನಡೀತಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಮೂಢ ಜಡಾಂಧ ಬದಿರೋಪಮಃ, ಕಿವುಡನಂತೆ ಕುರುಡನಂತೆ ಆಗಿಬಿಟ್ಟೆ ನಾನು. ತಸ್ಮಿನ್ ತಮಸಿ ಸಂವೃತ್ತೆ, ಎಲ್ಲ ಕಡೆ ಕವಿದಂತಹ ದಟ್ಟವಾದ ಕತ್ತಲು. ಆಗ ನಾನು ಭಗವಂತನಿಗೆ ಶರಣ ಹೋದೆ. ಅಹಂ ತತ್ವಜಿಜ್ಞಾಸು ಕೋಸಿ ಕಸ್ಯಾಸಿ ಕುತ್ರವ, ನೀನು ಯಾರು, ಎಲ್ಲಿರುತ್ತೆ, ಸಮಾಂ ಸಂತ್ರಾತುಮರ್ಹಸಿ, ನೀನೇ ನನ್ನನ್ನು ಕಾಪಾಡಬೇಕಾಗಿದೆ. ಆವಿರ್ಭೂತಃ ಪುರಾಣಾತ್ಮ ಮಾಂ ಏಹೀತಿ ಸನಾತನಃ. ಭಗವಂತ ನನ್ನನ್ನು ತನ್ನ ಅಗಮ್ಯವಾದಂತಹ ಮಹಿಮೆಯಿಂದ ಸಮುಗ್ಧನನ್ನಾಗಿ ಮಾಡಿದ. ಶಬ್ದೇನ ಆಶ್ವಾಸಯಾಮಾಸ ಜಗಾಹೇಚ ತಮೋ ಮಹತ್, ನನ್ನನ್ನು ಸಾಂತ್ವನಗೊಳಿಸಿದ ಕೂಡ ತನ್ನ ಮಾತಿನಿಂದ. ಮನಸಾ ದೇವದೇವೇಶಂ ಧ್ಯಾತುಂ ಸಮುಪಚಕ್ರಮೆ, ನಾನು ಆ ಪರಮಾತ್ಮನನ್ನೇ ಮನಸ್ಸಿನಿಂದ ಧ್ಯಾನಿಸಲಿಕ್ಕೆ ತೊಡಗಿದೆ. ಮುಂದೆ ತಮಸ್ಸೆಲ್ಲ ನಷ್ಟವಾಯಿತು. ನಾನು ಆ ಪರಮಾತ್ಮನನ್ನ ನೋಡಿದೆ. ಅಲ್ಲಿ ಅನೇಕ ಜನ ಸ್ತ್ರೀಯರು ಪುರುಷರು ಇದ್ದರು. ಸೂರ್ಯ ನಕ್ಷತ್ರಗಳು ಇವ್ಯಾವೂ ಕೂಡ ಅಲ್ಲಿ ಇರಲಿಲ್ಲ. ಅನೇಕ ವಾದ್ಯಗಳು ಇವೆಲ್ಲವೂ ಕೂಡ ಅಲ್ಲಿ ಮೊಳಗುತ್ತಾ ಇದ್ದವು. ಅಗತಿಸ್ತತ್ರ ದೇವಾನಾಂ ಅಸುರಾಣಾಂ ತಥೇವಚ, ಆ ಪ್ರದೇಶದಲ್ಲಿ ದೇವತೆಗಳು ಮತ್ತು ಅಸುರರು, ಗಂಧರ್ವರು, ನಾಗ, ಯಕ್ಷ, ರಾಕ್ಷಸರು ಯಾರೂ ಕೂಡ ಹೋಗುವಂತಿರಲಿಲ್ಲ. ಅಲ್ಲಿರುವಂತಹ ವ್ಯಕ್ತಿಗಳು ಸ್ವಯಂ ಪ್ರಭರಾಗಿದ್ದರು. ಆ ಪರಮಾತ್ಮ ಅಲ್ಲಿರುವಂತಹ ಅಗ್ನಿಯೊಂದನ್ನು ಪ್ರವೇಶಿಸಿದ.
ಹಿಂದೆ ಯುದ್ಧಗಳನ್ನು ಮಾಡುವಾಗ ಅನೇಕ ಬಾರಿ ನಾನು ಅಗ್ನಿಯನ್ನೇನೋ ಪ್ರವೇಶಿಸಿದ್ದೆ. ಆದರೆ ಆವಾಗ ನನಗೇನೂ ಆಗಿರಲಿಲ್ಲ. ಅಯಂಚ ದುಸ್ಸಹ ಶಶ್ವತ. ಈ ಒಂದು ಅಗ್ನಿ ಅತ್ಯಂತ ಪ್ರಕಾಶಮಾನವಾಗಿತ್ತು, ದುಸ್ಸಹವಾಗಿತ್ತು, ಒಳಗೆ ಪ್ರವೇಶಿಸಲಿಕ್ಕೆ ಸಾಧ್ಯ ಇರ್ತಿದ್ದಿಲ್ಲ. ಆದರೆ ಪರಮಾತ್ಮ ಮಾತ್ರ ಅಲ್ಲಿ ಒಳಗೆ ಹೋಗಿಬಿಟ್ಟ. ನಾನು ಅವನನ್ನ ತ್ರಾತುಮರ್ಹಸಿ ಮಾಂ ವಿಭೋ, ಪರಮಾತ್ಮನೇ ನೀನು ನನ್ನನ್ನು ಕಾಪಾಡಬೇಕು ಅಂತ ಅವನಿಗೆ ಶರಣ ಹೋದೆ. ಯಥಾ ಮಾಂ ನದಹೇದಗ್ನಿ, ಈ ಅಗ್ನಿ ನನ್ನನ್ನು ಸುಡದೇ ಇರಲಿ. ಆಗ ಭಗವಂತ ಮಾ ಭೈರಿತಿ ವಚಃ ಪ್ರಾಹ, ನನಗವನು ಹೆದರಬೇಡ ಅಂತ ಆಶ್ವಾಸನೆ ಕೊಟ್ಟ. ಮಹದೇತತ್ ಸ್ವರೂಪಂ ಮೇ ನತೇ ವೇದ್ಯಂ ಕಥಂಚನ, ಇದು ನನ್ನ ಅದ್ಭುತವಾದಂತಹ ಒಂದು ಸ್ವರೂಪ, ನಿನಗೆ ಸುಲಭವಾಗಿ ತಿಳಿಯುವಂಥದ್ದಲ್ಲ. ವಿದ್ವಾಂಸರು, ನಿರ್ಮಮರು, ನಿರಹಂಕಾರರು ಆದಂಥವರು ನನ್ನ ಸ್ವರೂಪವನ್ನು ತಿಳಿಯಬಲ್ಲರು. ಹೀಗೆ ಭಗವಂತ ನನಗೆ ಒಂದಿಷ್ಟು ಆಶ್ವಾಸನೆ ಕೊಟ್ಟ ಮೇಲೆ ನನ್ನ ಭಯ, ಆಯಾಸ ಇವೆಲ್ಲವೂ ಕೂಡ ಪರಿಹಾರ ಕಂಡವು. ಮುಂದೆ ಭಗವಂತ ಅಲ್ಲಿಂದ ಪ್ರಯಾಣ ಮಾಡಿದ. ದೀರ್ಘಮಧ್ವಾನಂ, ದೀರ್ಘವಾದ ದಾರಿಯನ್ನು ಭಗವಂತ ಸೇವಿಸಿದ. ಮನಸ್ಸಿನಿಂದಲೂ ನಮ್ಮಂಥ ಸಾಮಾನ್ಯರಿಗೆ ಹೋಗಲಿಕ್ಕಾಗದ ಮಾರ್ಗ ಅದೆಲ್ಲ. ಮೋಹಯಿತ್ವಾಚ ಮಾಂ ತತ್ರ, ನನ್ನನ್ನು ಸಮುಗ್ಧನನ್ನಾಗಿ ಮಾಡಿದ. ಕ್ಷಣೇನ ಅಂತರಧೀಯತ, ಸ್ವಲ್ಪ ಕಾಲದ ಬಳಿಕ ಅಲ್ಲೇ ಅದೃಶ್ಯನಾಗಿ ಬಿಟ್ಟ ಕೂಡ. ಮುಂದೆ ನನ್ನನ್ನು ಭೋಹ ಅಂತ ಸಂಬೋಧಿಸಿ ನನ್ನ ಭಯವನ್ನು ಹೋಗಲಾಡಿಸಿದ. ವಿವೇಶ ದೇವ ಸ್ವಾಂ ಯೋನಿಂ, ತನ್ನ ಮೂಲ ರೂಪದಲ್ಲಿ ಪ್ರವೇಶ ಮಾಡಿ ನನ್ನನ್ನು ಮಾತಾಡಿಸಿದ. ನೀನು ಈ ಸರೋವರದಲ್ಲಿ ಪ್ರವೇಶ ಮಾಡು, ನೀನು ನನ್ನ ಜೊತೆ ಇಲ್ಲಿಯೇ ಇರು. ತತಃ ಸಮೂಹಮಾಪನ್ನ ವಿಷಾದಂ ಆಗಮಂ ಪರಂ ಅಪಶ್ಯಂ ಚ ಅಗ್ನಿಹೋತ್ರಾಣಿ. ಅಲ್ಲೆಲ್ಲ ನಾನು ಅನೇಕಾನೇಕ ಅಗ್ನಿಹೋತ್ರಿಗಳು ತಮ್ಮ ಸಾಧನೆಯನ್ನು ಮಾಡುವಂತಹ ಪ್ರದೇಶಗಳು ಅವನ್ನೆಲ್ಲ ನೋಡಿದೆ. ದರ್ಭ, ಪದ್ಮ, ಅನೇಕ ಕಲಶಗಳು, ಯಜ್ಞ ವೇದಿಕೆಗಳು, ಮತ್ತೆ ಆ ಪ್ರದೇಶದಲ್ಲಿ ಮನಸ್ಸನ್ನು ಸೂರೆಗೊಳ್ಳುವಂತಹ ಅದ್ಭುತವಾದಂತಹ ಒಂದು ಗಂಧ, ಇದೆಲ್ಲ ನಮಗೆ ಅನುಭವಕ್ಕೆ ಬರ್ತಿತ್ತು. ಚಂದ್ರ ಅಂಶುಕ ಆಕಾಶ ಶುಭ್ರಾಣಾಂ ತುಷಾರ ಉದ್ಭೇದ ವರ್ಚಸಾಂ ವಿಮಲಾದಿತ್ಯ ಭಾಸಾನಾಂ ಸ್ಥಂಡಿಲಾನಿ ಸಹಸ್ರಶಃ. ನೆಲದ ಮೇಲೆ ಎಲ್ಲ ಕಡೆ ಮಂಡಲಗಳನ್ನು ಹಾಕಿದ್ರು. ಅನೇಕ ವೇದ ಮಂತ್ರಗಳ ಉಚ್ಚಾರ, ಯಜ್ಞಗಳ ಆಚರಣ ಇದೆಲ್ಲ ನನಗಲ್ಲಿ ಕೇಳಿ ಬಂತು. ಮಧುರಾಹ ಸುಸ್ವರಾಹ ಗಿರಹ. ನಾನು ಆ ಯಜ್ಞ ಮಾಡುವ ಜನ ಏನಿದ್ರು ಅವರಿರುವಂಥ ಮನೆಗಳಲ್ಲಿ, ಆ ಮನೆಗಳ ಪರಿಸರಕ್ಕೆ ಹೋದೆ. ಅಲ್ಲಿರುವಂಥ ಭಗವಂತನಿಗೆ ನಮಸ್ಕಾರ ಮಾಡಿದೆ. ತಥೋಹಂ ವ್ಯತಿಥೋ ಭವಂ. ಮತ್ತೆ ಆ ಪ್ರದೇಶಕ್ಕೆ ಬಂದ ಕಾರಣದಿಂದಾಗಿ ನನ್ನ ಮನಸ್ಸಿಗೆ ವ್ಯಥೆ ಕೂಡ ಆಯಿತು. ಶ್ರಮಂ ಪರಮಮಾಪನ್ನ ಚಿಂತೆಯಾಮಿ ವಿಚೇತನಃ. ಮನಸ್ಸು ಚಿಂತಿತವಾದಾಗ ಮತ್ತು ಭಗವಂತನನ್ನ ನಾನು ಸ್ಮರಿಸಿದೆ. ನಚ ಪಶ್ಯಾಮಿ ತಂ ದೇವಂ. ಆ ಭಗವಂತನ ನನ್ನನ್ನು ಇಲ್ಲಿ ಕರೆದಿದ್ದ, ಆದರೆ ಅವನು ಮಾತ್ರ ಈಗ ಕಾಣ್ತಿಲ್ಲ. ಹೀಗೆ ನಾನು ಮೋಹಾವಿಷ್ಟ ಚಿತ್ತನಾಗಿದ್ದಾಗ ಒಂದು ಶಬ್ದ ಕೇಳಿ ಬಂತು. ಅವ್ಯಥಾಕರ, ನನ್ನ ವ್ಯಥೆಯನ್ನ ಪರಿಹರಿಸುವಂತಹ ಒಂದು ಶಬ್ದ ಅದು. ಅಪಶ್ಯಂಚ ಸುಪರ್ಣಾನಾಂ ಸಹಸ್ರಾಣಿ ಅಯುತಾನಿ ಚ. ಸಾವಿರಾರು ಗರುಡಗಳನ್ನ ನಾನಲ್ಲಿ ನೋಡಿದೆ. ವಿಪುಲ ದ್ಯುತಿರಂಹಸಃ, ಪ್ರಬಲವಾದ ವೇಗ, ಅದ್ಭುತವಾದ ಕಾಂತಿ ಇರುವಂತಹ ಅವುಗಳನ್ನು ನೋಡಿ ತೇಷಾಮಹಂ ಪ್ರಭಾವೇಣ ಸರ್ವಥೈವ ಅವರೋಭವಂ. ಅವುಗಳ ಅದ್ಭುತ ವ್ಯಕ್ತಿತ್ವದ ಎದುರಿಗೆ ನಾನು ಕುಬ್ಜನಾಗಿಬಿಟ್ಟೆ. ನನ್ನ ಸ್ವರೂಪಕ್ಕೆ, ನನ್ನ ಶಕ್ತಿಗೆ, ನನ್ನ ಸಾಮರ್ಥ್ಯಕ್ಕೆ ಏನೂ ಬೆಲೆ ಇಲ್ಲದಂತೆ ಕಾಣಿಸಿತು ನನಗಲ್ಲಿ. ಸುಪರ್ಣೈಹಿ ಅತಿತೈಜಸೈಹಿ ವಿನಯಾವನತೋಭೂತ ನಮಶ್ಚಕ್ರೆ ಮಹಾತ್ಮನೆ. ನಾನು ವಿನಯದಿಂದ ಭಗವಂತನಿಗೆ ನಮಸ್ಕಾರ ಮಾಡಿದೆ.
ನಾರಾಯಣಾಯ ಶುದ್ಧಾಯ ಶಾಶ್ವತಾಯ ಧ್ರುವಾಯ ಭೂತ ಭವ್ಯ ಭವೇಶಾಯ ಶಿವಾಯ ಶಿವಮೂರ್ತಯೇ. ಹೀಗೆ ಭಗವಂತನನ್ನು ಸ್ತುತಿಸಲಿಕ್ಕೆ ಶುರು ಮಾಡಿದೆ. ಶಾಶ್ವತ, ಧ್ರುವ ಇದೆಲ್ಲವೂ ಕೂಡ ಭಗವಂತ ನಿತ್ಯ ಅಂತ ಅನ್ನೋದನ್ನು ತೋರಿಸ್ತವೆ. ಅವನು ಶಿವಮೂರ್ತಿಯಾಗಿದ್ದಾನೆ, ಮಂಗಳಕರವಾದಂತಹ ಮೂರ್ತಿ ಉಳ್ಳವನಾಗಿದ್ದಾನೆ. ಇದು ಕೂಡ ಒಂದು ಸಣ್ಣ ಸ್ತೋತ್ರ ಇದೆ. ಇಲ್ಲಿ ಬರುವಂತಹ ಶಬ್ದಗಳನ್ನು ಕೂಡ ಭಗವಂತನಿಗೆ ವಾಚಕವಾದ ಶಬ್ದಗಳನ್ನು ಯಥೋಚಿತವಾಗಿ ನಾವು ಅರ್ಥಾನುಸಂಧಾನ ಪೂರ್ವಕವಾಗಿ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಮತ್ತೆ ಶಿಶುಗಳಿಗೆ, ಮಕ್ಕಳಿಗೆ ಇಡ್ಲಿಕ್ಕೆ ಬೇಕಾದಂತಹ ಸುಂದರವಾದ ಹೆಸರುಗಳು, ಆ ದೃಷ್ಟಿಯಿಂದಲೂ ಕೂಡ ನಾವೆಲ್ಲರೂ ಇದನ್ನು ಪರಿಗಣಿಸೋಣ. ಶಿವಯೋನಿ, ಶಿವ ಆದ್ಯ. ಶಿವ ಅಂದ್ರೆ ಈ ಲಕ್ಷ್ಮೀದೇವಿ, ಅವಳಿಗೂ ಕೂಡ ಮೂಲ ಕಾರಣನಾದವನು. ಶಿವ ಪೂಜ್ಯತಮಾಯ, ಘೋರ ರೂಪ, ಯುಗಾಂತ ಮಾಡುವಂಥವನು. ವಿಶ್ವದೇವ, ವಿಶ್ವೇಶ, ಸಹಸ್ರ ಉದಾರ ಪಾದ, ಸಾವಿರಾರು ಪಾದಗಳಿದ್ದವನು. ಸಹಸ್ರ ನಯನ, ಸಹಸ್ರ ವಾಹವೇ ಚೈವ, ಸಹಸ್ರ ವದನಾಯ ಚ, ಶುಚಿಶ್ರವಾಹ. ಅವನ ಕೀರ್ತಿ ಅತ್ಯಂತ ಮಂಗಳಕರವಾದದ್ದು ಅಂತ ಅರ್ಥ, ಶುಚಿಶ್ರವ ಅಂತ ಅನ್ನೋದಕ್ಕೆ. ಋತು ಸಂವತ್ಸರನಾಗಿದ್ದಾನೆ. ಸಂವತ್ಸರ ಶಬ್ದದ ಅರ್ಥಗಳನ್ನ ಈ ಶಿವ ಸಹಸ್ರನಾಮವನ್ನು ನೋಡುವಾಗ ಹಿಂದೆ ನೋಡಿದ್ದೇವೆ. ಎಲ್ಲರನ್ನೂ ಕೂಡ ತನ್ನೊಳಗೆ ವಾಸ ಮಾಡಿಸಿಕೊಂಡಿದ್ದಾನೆ. ತನ್ನೊಳಗೆ ಈ ಜಗತ್ತಿನೆಲ್ಲವನ್ನೂ ತನ್ನ ಒಡಲೊಳಗೆ ಇಟ್ಕೊಂಡಿದ್ದಾನೆ. ಜಗತ್ತಿನೊಳಗೆ ತಾನಿದ್ದಾನೆ. ಮತ್ತೆ ಅದನ್ನ ಅಂದ್ರೆ ಸುಖ ಪಡುವಂತೆ ಮಾಡ್ತಾನೆ. ಋಗ್ಯಜುಸಾಮ ವಕ್ತ್ರಾಯ, ಋಗ್ಯಜುಸಾಮ ಈ ಮೂರು ವೇದಗಳು ಅವನ ಮುಖದಲ್ಲಿವೆ. ಹಯಗ್ರೀವ ರೂಪಿಯಾದ ಭಗವಂತನ ಮುಖದಿಂದ ಆ ವೇದಗಳೆಲ್ಲ ಹೊರಗೆ ಬರ್ತಾ ಇವೆ. ಅಥರ್ವ ಅನ್ನೋದು ಅವನ ತಲೆಯಾಗಿದೆ. ಹೃಷಿಕೇಶ ಅವನು, ಅಂದ್ರೆ ಇಂದ್ರಿಯಗಳ ಅಧಿಪತಿ. ಕೃಷ್ಣಾಯ ದ್ರುಹಿಣ ಉರುಕ್ರಮಾಯ ಚ, ಉರುಕ್ರಮಸ್ಯ ಸಹಿ ಬಂಧೂ ಅಂತ ಹೇಳಿ ಉರುಕ್ರಮ ಅನ್ನೋ ಶಬ್ದವನ್ನು ವೇದದಲ್ಲಿ ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮ ಉದ್ರೇಕಾಯ, ಬ್ರಹ್ಮೇಂದ್ರಕಾಯ ಅಂತ ಕೂಡ ಪಾಠ ಇದೆ. ತಾರ್ಕ್ಷಾಯ, ವರಾಹಾಯ ಏಕಶೃಂಗಿಣೆ, ಒಂದೇ ಒಂದು ಕೊಂಬುಳ್ಳಂತಹ ವರಾಹ ರೂಪದವನು ಅಂತ. ತಥೋ ವರಾಹ ಸಂವೃತ್ತ ಏಕಶೃಂಗೋ ಮಹಾದ್ಯುತಿ ಅಂತ ವನಪರ್ವದಲ್ಲಿ ಒಂದು ಶೃಂಗವುಳ್ಳಂತಹ ಭಗವಂತನ ವರಾಹ ರೂಪದ ಒಂದು ಉಲ್ಲೇಖ ಇದೆ. ಶಿಪಿವಿಷ್ಟ, ಇವೆಲ್ಲ ಕೆಲವು ಶಬ್ದಗಳನ್ನು ಮುಂದೆ ವಿಷ್ಣು ಸಹಸ್ರನಾಮದಲ್ಲೇ ನೋಡೋ ಇದ್ದೀವಿ. ಸತ್ಯಾಯ ಹರಯೇ ಅಥ ಶಿಖಂಡಿನೇ, ಹುತಾಯ ಊರ್ಧ್ವಾಯ ವಕ್ತ್ರಾಯ ರೌದ್ರಾನೀಕಾಯ, ಭಯಂಕರವಾದಂತಹ ಸೈನ್ಯವುಳ್ಳವನು. ಸಾಧವೇ, ಸಿಂಧವೇ, ಸಿಂಧು ವರ್ಷಘ್ನೆ ಅಂತ ಮುಂದಿನ ಶಬ್ದ. ಸಿಂಧ ವರ್ಷಘ್ನೆ ಅಂತ ಕೆಲವು ಕಡೆ ಇದೆ. ಸಿಂಧು ವರ್ಷಘ್ನೆ ಅಂತ ಇನ್ನು ಕೆಲವು ಕಡೆ ಇದೆ. ಸಮುದ್ರ ಮತ್ತು ಮಳೆ ಇವುಗಳೆಲ್ಲ ಪ್ರಾಕೃತಿಕ ವಿಕೋಪಗಳ ಪ್ರಭಾವವನ್ನು ತಡೆಯುವವನು ಅಂತ ಅರ್ಥ. ದೇವಾನಾಂ ಸಿಂಧವೇ, ಎಲ್ಲ ದೇವತೆಗಳಿಗೂ ಕೂಡ ಸಮುದ್ರದಂತೆ ಇದ್ದಾನೆ. ಸಮುದ್ರದಂತೆ ಅವರೆಲ್ಲರನ್ನು ತನ್ನ ಒಡರೊಳಗೆ ಇಟ್ಕೋತಾನೆ. ಗರುತ್ಮತೆ, ಇವನೇ ಗರುಡ ಆಗಿದ್ದಾನೆ. ತ್ರಿನೇತ್ರ, ಸುಧಾಮ ಆಗಿದ್ದಾನೆ. ವೃಷಾವೃಷೆ, ವೃಷ ಅಂದ್ರೆ ಧರ್ಮ, ಅವೃಷ ಅಂದ್ರೆ ಅಧರ್ಮ, ಅವೆರಡಕ್ಕೂ ಕೂಡ ಅವನೇ ನಿಯಾಮಕನು ಕೂಡ ಆಗಿದ್ದಾನೆ. ಸಮ್ರಾಟ್ ಉಗ್ರೇ ಸಂಕೃತಯೇ, ಸಮ್ರಾಟ್, ಜಗತ್ತಿನ ಸಮ್ರಾಟ್ ಆಗಿದ್ದಾನೆ, ಉಗ್ರನಾಗಿದ್ದಾನೆ. ಸಂಕೃತಿ, ವಿರಜೆ, ರಜೋಗುಣದ ಸ್ಪರ್ಶರಹಿತನಾದವನು. ಸಂಭವೇ ಭವೆ, ವೃಷಾಯ ವೃಷರೂಪಾಯ, ವಿಭವೇ ಭೂರ್ಭುವಾಯ, ಭೂಹು ಭುವ ಹಸ್ವ ಇತ್ಯಾದಿ ವ್ಯಾಹೃತಿ ರೂಪದವನಾಗಿದ್ದಾನೆ. ದೀಪ್ತ ಸೃಷ್ಟಾಯ ಯಜ್ಞಾಯ ಸ್ಥಿರಾಯ ಸ್ಥವಿರಾಯ ಚ, ಸ್ಥವಿರ ಅಂದ್ರೆ ವಯಸ್ಸಾದವನು, ಮುದುಕ ಅಂತರ್ಥ. ಅಚ್ಯುತಾಯ ತುಷಾರಾಯ, ತುಷಾರ ಅಂದ್ರೆ ಹಿಮ ಅಂತರ್ಥ. ವೀರಾಯ ಚ ಸಮಾಯ ಚ, ಜಿಷ್ಣವೇ ಪುರುಹೂತಾಯ, ಪುರುಹೂತ ಅನ್ನೋದು ಇಂದ್ರನ ಶಬ್ದ. ಅನೇಕ ಬಾರಿ ವೇದದಲ್ಲಿ ಕರೆಯಲ್ಪಟ್ಟು ಆಹುತಿ ಸ್ವೀಕಾರ ಮಾಡುವವನು ಅಂತ ಅರ್ಥ. ವಸಿಷ್ಠಾಯ, ವಸತಾಂ ಶ್ರೇಷ್ಠ ವಸಿಷ್ಠ ಅಂತ ಆಚಾರ್ಯ ಒಂದು ಕಡೆ ವಸಿಷ್ಠ ಶಬ್ದದ ಅರ್ಥ ಹೇಳಿದ್ದಾರೆ. ನಮ್ಮ ದೇಹದಲ್ಲಿ ಅನೇಕ ಜನ ದೇವತೆಗಳು, ತತ್ವಾಭಿಮಾನಿಗಳು ಮೊದಲಾದವರು ಏನಿದ್ದಾರೆ, ಅವರಲ್ಲಿ ಇವನು ಅತ್ಯಂತ ಶ್ರೇಷ್ಠನಾದವನು ಅಂತ ಅರ್ಥ. ಸತ್ಯೇಶಾಯ ಸುರೇಶಾಯ, ಸತ್ಯದ ಅಧಿಪತಿಯಾಗಿದ್ದಾನೆ, ಸುರೇಶನಾಗಿದ್ದಾನೆ. ಹರಿ ಶಿಖಂಡಿ ಆಗಿದ್ದಾನೆ.
ಬರ್ಹಿಷಾಯ ಬರ್ಹಿಗಳಲ್ಲಿ ಗರ್ಭಗಳಲ್ಲಿದ್ದಾನೆ. ವರೇಣ್ಯಾಯ ವಸವೇ ವಿಶ್ವ ವೇಧಸೆ ಕಿರೀಟಿ ಸುಕೇಶ ಇವು ಕೆಲವು ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬಂದಿದೆ. ವಾಸುದೇವಾಯ ಶುಷ್ಮಿಣೆ ಶುಷ್ಮಿ ಅಂದ್ರೆ ಪರಾಕ್ರಮ ಇದ್ದವನು ಅಂತ, ಮಹಾಪರಾಕ್ರಮಿ ಅಂತ ಅರ್ಥ. ಬೃಹದುಗ್ಧೆ ಈ ಶಬ್ದದ ಅರ್ಥ ನನಗೆ ಗೊತ್ತಾಗಲಿಲ್ಲ. ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಇದು ಬಂದಿಲ್ಲ. ಸುಷೇಣಾಯ ಯುಗ್ಯೆ ದುಂದುಭಯೆ ದುಂದುಭಿ ಅಂದ್ರೆ ಒಂದು ವಾದ್ಯ, ಅವುಗಳೆಲ್ಲದರಲ್ಲೂ ಕೂಡ ಅಂತರ್ಯಾಮಿಯಾಗಿದ್ದವನು. ಭವೆ ಸಖಾಯ ಅವನು ನಮಗೆಲ್ಲರಿಗೂ ಕೂಡ ಮಿತ್ರನು ಕೂಡ ಆಗಿದ್ದಾನೆ. ಕೆಲವು ಕಡೆ ಅವೆರಡನ್ನು ಒಟ್ಟಿಗೆ ಪ್ರಿಂಟ್ ಮಾಡಿ ಭವೇ ಸಖಾಯ ಸಂಸಾರದ ಸಾಗರದಲ್ಲಿ ನಮಗೆ ಮಿತ್ರನಾಗಿದ್ದವನು ಅಂತ. ಸಖಾಯ ಅಂತ ಅಕಾರಾಂತವಾಗಿ ಅದನ್ನು ಪ್ರಯೋಗ ಮಾಡಿದ್ದಾರೆ, ಅದನ್ನು ಕೂಡ ಗಮನಿಸಬೇಕು. ವಿಭವೇ ಭರದ್ವಾಜ ಅಭಯಾಯಚ ಭಾಸ್ಕರ ಚಂದ್ರ ಪದ್ಮನಾಭಾಯ ಭೂರಿಣೆ ಪುನರ್ವಸು ಭೃತತ್ವಾಯ ಜೀವ ಪ್ರಭವ ವಿಷಯಾಯ ಚ ವಷಟ್ಕಾರ ಸ್ವಾಹ ಸ್ವಧಾಯ ನಿಧನ ಜಗತ್ತಿನ ಅಂತವೂ ಕೂಡ ಇವನೇ ಆಗಿದ್ದಾನೆ. ಋಚೇಚ ಯಜುಷೇ ಸಾಮನೆ ಋಗ್ ಯಜುಸ್ಸಾಮ ಎಲ್ಲವೂ ಇವನೇ ಆಗಿದ್ದಾನೆ. ತ್ರೈಲೋಕ್ಯದ ಅಧಿಪತಿಯಾಗಿದ್ದಾನೆ. ಶ್ರೀಪದ್ಮಾಯ ಅಜಸದೃಶೆ ಶ್ರೀಪದ್ಮ ಅಂತ ಇಲ್ಲೊಂದು ಶಬ್ದ ಇದೆ. ಪದ್ಮ ಶಬ್ದದಿಂದ ಲಕ್ಷ್ಮೀದೇವಿ ವಾಚ್ಯಳಾಗಿದ್ದಾಳೆ, ಚತುರ್ಮುಖನೂ ವಾಚ್ಯನಾಗಿದ್ದಾನೆ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆ ಅಂತ. ಪರಮಾತ್ಮನು ಕೂಡ ಶ್ರೀಪದ್ಮ ಅಂತ ಕರೆಸ್ಕೊಂಡಿದ್ದಾನೆ. ಶ್ರೀ ಅಂದ್ರೆ ಭಗವಂತನ ಕಾಂತಿ. ಸ್ವರೂಪ ಶ್ರೀಸ್ತಥಾ ಭಾರ್ಯ ದ್ವೇಧ ಶ್ರೀಶ್ಚ ಹರೇ ಸ್ಮೃತ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಭಗವಂತನ ಸ್ವರೂಪಗತವಾದ ಸೌಂದರ್ಯಕ್ಕೂ ಶ್ರೀ ಅಂತಾರೆ, ಲಕ್ಷ್ಮೀದೇವಿಗೂ ಶ್ರೀ ಅಂತಾರೆ. ಹೀಗವನು ಆ ಕಾಂತಿ ಸವಿಹಿತವಾದ ಪದ್ಮದಲ್ಲಿ ಇದ್ದಾನೆ, ಅಥವಾ ತಾನೇ ಪದ್ಮ ಶಬ್ದ ವಾಚ್ಯನೂ ಕೂಡ ಆಗಿದ್ದಾನೆ. ಸೌಮ್ಯ ರೂಪ ಸುಮನಸ್ ಆಗಿದ್ದಾನೆ. ವಿಶ್ವಾಯ ಚ ಸುವಿಶ್ವಾಯ ವಸುಮನ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಸುಮನಾಹ ಅಂತ ಬಂದಿದೆಯಲ್ಲ, ನನಗೆ ನೆನಪಿಗೆ ಬರಲಿಲ್ಲ. ಸುಮನಸ್ ಅಂತಂದ್ರೆ ಎಲ್ಲ ದೇವತೆಗಳನ್ನು ಹೇಳುವ ಶಬ್ದ ಅದು. ಮತ್ತೆ ಚತುರ್ಮುಖ ಬ್ರಹ್ಮನನ್ನು ಕೂಡ ಹೇಳುವಂತಹ ಒಂದು ಶಬ್ದ. ಭಾಗವತ ತಾತ್ಪರ್ಯದಲ್ಲಿ ಆ ಸುಮನಸ್ಸನ್ನು ಉಪನಿಷತ್ ಭಾಷ್ಯದಲ್ಲಿ ಸುಮನಸ್ಸನ್ನುವ ಶಬ್ದ ಚತುರ್ಮುಖ ಬ್ರಹ್ಮನಿಗೆ ವಾಚಕ ಅಂತ ಬಂದಿದೆ. ಬೃಹದಾರಣ್ಯಕ ಉಪನಿಷತ್ತಿನ ಚತುರ್ಮುಖ ಸರಸ್ವತಿ ಇವರ ಜನನವನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಇದು 3ನೇ ಅಧ್ಯಾಯ. ಅದರಲ್ಲಿ ಆಚಾರ್ಯರು ಭಾಷ್ಯವನ್ನು ಬರೆಯುವಾಗ, ಚತುರ್ಮುಖ ಸರಸ್ವತಿಯರ ಜನನ ಈ ಭಾಗಕ್ಕೆ ಭಾಷ್ಯವನ್ನು ಬರೆಯುವಾಗ, ಆತ್ಮ ವಿರಿಂಚ ಸುಮನಾಹ ಸುಧೌತಶ್ಚೇತಿ ಕಥ್ಯತೆ ಬ್ರಹ್ಮ ಚತುರ್ಮುಖಶ್ಚೇತಿ ಪೂರ್ವಜೋಜ ಪ್ರಜಾಪತಿ. ಆತ್ಮ ವಿರಿಂಚ ಸುಮನಾಹ ಸುಧೌತಃ ಬ್ರಹ್ಮ ಚತುರ್ಮುಖ ಪೂರ್ವಜ ಪ್ರಜಾಪತಿ. ಇಷ್ಟು ಶಬ್ದಗಳಿಂದ ಈ ಚತುರ್ಮುಖನೇ ವಾಚ್ಯನಾಗಿದ್ದಾನೆ ಅಂತ ಹೇಳಿದ್ದಾರೆ. ಸುಮನಾಹ ಈ ಶಬ್ದವನ್ನು ನಾನು ಯಾಕೆ ತೋರಿಸ್ತಾ ಇದ್ದೇನೆ ಅಂದ್ರೆ, ಸುಪರ್ವಾಣ ಸುಮನಸಃ ಅಂತ ಹೇಳಿ ಸುಪರ್ವಾಣ ಸುಮನಸ ಸ್ಥಿತಿವೇಶ ದಿವೌಕಸಃ, ಶ್ರೇಷ್ಠವಾದಂತಹ ಮನಸ್ಸುಳ್ಳವರು ದೇವತೆಗಳು. ಸುಮನಸ್ ಅನ್ನೋ ಶಬ್ದ ದೇವತೆಗಳನ್ನು ಹೇಳ್ತದೆ. ದೇವತೆಗಳಲ್ಲಿ ಅತ್ಯಂತ ಶುದ್ಧವಾದ ಮನಸ್ಸಿರುವಂತಹ ದೊಡ್ಡ ದೇವತೆ ಅಂದ್ರೆ ಚತುರ್ಮುಖ. ಆದ್ರಿಂದ ಅವನೇ ಸುಮನಾಹ. ನಾವು ಈ ಶಬ್ದವನ್ನ ಸ್ತ್ರೀಯರು ಮತ್ತು ಪುರುಷರು ಎಲ್ಲರೂ ಇಟ್ಕೊಳ್ಳೋದು ಕಂಡು ಬರ್ತಿರ್ತದೆ. ಸುಮನ್ ಅಂತ ಇಟ್ಕೊಳ್ತಿರ್ತಾರೆ. ಸುಮನಾಹ ಅಂತ ಸಕಾರಾಂತವಾದ ಶಬ್ದ ಇದು. ಸುಮನಾಹ ಸುಮನಸೋ ಸುಮನಸಃ ಅಂತ ಹೇಳಿ ಸ್ತ್ರೀಯರು ಇಟ್ಕೊಂಡ್ರು ಯೋಗ್ಯವೇ, ಪುರುಷರು ಇಟ್ಕೊಂಡ್ರು ಅದು ಯೋಗ್ಯವೇ. ನಕಾರ ಸುಮನ್ ಅಂತ ವ್ಯಂಜನಾಂತವಾಗಿ ಅದು ಸರಿ ಕಾಣಿಸೋದಿಲ್ಲ. ಸುಮನಾಹ ಅಂತ ಸಕಾರಾಂತವಾಗಿ ಶಬ್ದ ಯೋಗ್ಯವಾಗ್ತದೆ. ಅದು ಮೂಲತಃ ಪರಮಾತ್ಮನ ಶಬ್ದವಾಗಿದೆ, ಇಲ್ಲಿ ಬಂದಿದೆ. ಸೌಮ್ಯಾಯ ಸೌಮ್ಯ ರೂಪಾಯ ಸೌಮ್ಯೇ ಸುಮನಸೇ ನಮಃ ಅಂತ. ವಿಶ್ವಾಯ ಚ ಸುವಿಶ್ವಾಯ ವಿಶ್ವರೂಪ ಧರಾಯ ಅಂತ ಇಲ್ಲಿ ಬಂದಿರುವಂತಹ ಒಂದು ಶಬ್ದ ಅದು. ಕೇಶವ ಸುಕೇಶ ರಶ್ಮಿಕೇಶ, ಕೇಶವ ಸುಕೇಶ ಇತ್ಯಾದಿ ಶಬ್ದಗಳನ್ನು ಇಟ್ಕೊಳ್ತಿರ್ತಾರೆ.
ರಶ್ಮಿಕೇಶ ಅಂದ್ರೆ ಕಾಂತಿ ಭರಿತವಾದಂತಹ ಹೊಳೆಯುವಂತಹ ಕೂದಲಿದ್ದವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಭೂರಿಣೆ ಹಿರಣ್ಯಗರ್ಭಾಯ ಸೌಮ್ಯಾಯ ವೃಷರೂಪಿಣೆ ನಾರಾಯಣ ಅಗ್ರವಪುಷೆ ಪುರುಹೂತಾಯ ವಜ್ರಿ ಅಂದ್ರೆ ಅದು ಕೂಡ ಇಂದ್ರನನ್ನು ಹೇಳುವಂತಹ ಶಬ್ದ. ಧರ್ಮಿ ವೃಷಸೇನ ಧರ್ಮಸೇನ ರೋಧಸ್ ಇತ್ಯಾದಿ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಮುನಿ ಶಬ್ದವಾಚ್ಯನಾಗಿದ್ದಾನೆ. ಜ್ವರಮುಕ್ತಾಯ ಜ್ವರಾಧಿಪತಯೇ ಸಾಂಸಾರಿಕವಾದಂತಹ ಯಾವ ತಾಪವೂ ಕೂಡ ಅವನಿಗಿಲ್ಲ. ಅವನ್ನ ಹಾಗೆ ಉಪಾಸನೆ ಮಾಡಿದವರಿಗೆ ನಮ್ಮ ತಾಪಗಳು ಕೂಡ ಪರಿಹಾರ ಕಾಣ್ತವೆ. ಅನೇತ್ರಾಯ ತ್ರಿನೇತ್ರಾಯ ಭೌತಿಕವಾದ ಕಣ್ಗಳಿಲ್ಲ, ಅಪ್ರಾಕೃತವಾದ 3 ಕಣ್ಗಳಿವೆ. ಪಿಂಗಲಾಯ ವಿಧರ್ಮಿಣೆ ತಪೋ ಬ್ರಹ್ಮ ನಿಧಾನಾಯ ತಪಸ್ಸು ಅಂದ್ರೆ ತಪಸ್ಶಕ್ತಿ, ಬ್ರಹ್ಮ ಅಂದ್ರೆ ವೇದ, ಅವುಗಳ ಖಜಾನೆಯಾಗಿದ್ದಾನವನು. ಯುಗ ಪರ್ಯಾಯಿ ಯುಗಗಳನ್ನು ಮುನ್ನಡೆಸುವಂಥವನು. ಶರಣಾಯ ಶರಣ್ಯಾಯ ಶಕ್ತ ಇಷ್ಟ ಶರಣಾಯ ಭಕ್ತರಿಗೆ ರಕ್ಷಕನಾಗಿದ್ದಾನೆ. ನಮಃ ಸರ್ವಭವೇಶಾಯ ಭೂತ ಭವ್ಯ ಭವಾಯ ಚ ಪಾಹಿಮಾಂ ದೇವದೇವೇಶ ಕೋಪ್ಯಜೋಸಿ ಸನಾತನ ಏವಂ ಗತೋಸಿ ಶರಣಂ ಶರಣ್ಯಂ ಬ್ರಹ್ಮ ಯೋನಿನಾಂ ಸ್ತವಂ ಸ್ತುತವತಃ ತತ್ತಮೋ ಮೇ ಪ್ರಣಶ್ಯತ. ಹೀಗೆ ನಾನು ಸ್ತೋತ್ರವನ್ನ ಮಾಡ್ತಾ ಇದ್ದಂತೆ ಅಲ್ಲಿರುವಂತಹ ಕತ್ತಲು ಪರಿಹಾರ ಕಂಡಿತ್ತು, ನನ್ನ ಭಯವೂ ಕೂಡ ಪರಿಹಾರ ಕಂಡಿತ್ತು. ಶೃಣೋಮಿ ಚ ಗಿರಂ ದಿವ್ಯಾಂ ಅಂತರ್ಧಾನಗತಾಂ ಶಿವಂ. ಮುಂದೆ ಆ ಪರಮಾತ್ಮನ ಮಾತನ್ನು ಕೂಡ ನಾನು ಕೇಳಿದೆ. ಗರುಡನಿಗೆ ಭಗವಂತ ಏನು ಹೇಳಿದ ಅಂತ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.